ಪತ್ರಿಕಾ ಭವನಕ್ಕೆ ನಿವೇಶನ ಕಲ್ಪಿಸುವುದಾಗಿ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವಶಂಕರ್ ಗೌಡರ್ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದ ಕಾರ್ಯಚಟುವಟಿಕೆಗೆ ಚಾಲನೆ ಕಾರ್ಯಕ್ರಮದಲ್ಲಿ ಶನಿವಾರ ಭಾಗವಹಿಸಿ ಶುಭ ಹಾರೈಸಿ ಮಾತನಾಡಿದರು. ಸ್ಥಳೀಯ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದವರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರುವುದರಿಂದ ಪತ್ರಕರ್ತರ ಮನವಿಗೆ ಸ್ಪಂದಿಸಿ ಸೂಕ್ತವಾದ ಬಡಾವಣೆಯಲ್ಲಿ ಖಾಲಿ ನಿವೇಶನ ಮಂಜೂರು ಮಾಡಲು ಮುಂದಾಗುವುದಾಗಿ ಹೇಳಿದರು. ಅಲ್ಲದೆ ಲೋಕಸಭಾ ಸದಸ್ಯರೊಂದಿಗೆ ಮಾತನಾಡಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಅನುದಾನ ಕೊಡಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೋಬಳಿ ಭಾಗದಲ್ಲಿಯೂ ಕೂಡ ಪತ್ರಕರ್ತರು ಒಗ್ಗಟ್ಟಿನಿಂದ ಸಮಾಜದ ಹಿತ ಕಾಯಲು ಹಾಗೂ ವಸ್ತುನಿಷ್ಠ ವರದಿಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಆಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಪ್ರಸಕ್ತ ಸಾಲಿನ ಜೀವಮಾನ ಸಾಧನೆಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾದ ಹಿರಿಯ ಪತ್ರಕರ್ತ ಶರಣಯ್ಯ ಬಿ ಒಡೆಯರ್ ರವರಿಗೆ ಶಾಲು ಹಾಕಿ ಅಭಿನಂದಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಕಾರ್ಯದರ್ಶಿ ತಮ್ಮಣ್ಣ ಗುತ್ತೇದಾರ್, ಪುರಸಭೆ ಉಪಾಧ್ಯಕ್ಷ ಎಸ್ಕೆ ಅಜ್ಮೀರ್, ಬೆಳ್ಳಿಕಟ್, ಮಾಜಿ ಶಾಸಕ ಹಾಗೂ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಡಿಎಸ್ ಹೊಲಗೇರಿಯವರ ಆಪ್ತ ಸಹಾಯಕ ರಾಘವೇಂದ್ರ ಕುದುರಿ, ಮುಖಂಡರಾದ ಕೃಷ್ಣ ಚಲುವಾದಿ, ಶಿವಕುಮಾರ್ ಹಾಗೂ ಪತ್ರಕರ್ತರು ಸೇರಿದಂತೆ ಅನೇಕರು ಇದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9663272999 ಅಥವಾ 9449266958. ರಾಜ್ಯಾದ್ಯಂತ ವರದಿಗಾರರು ಬೇಕಾಗಿದ್ದಾರೆ. ಈಗ 15ನೇ ತಾರೀಕಿಗೆ ಹೆಸರುಗಳನ್ನು ತಿಳಿಸುತ್ತಾ ಸೇರಿ ಈ ಒಂದು ಪತ್ರಿಕಾ ಭವನ ಮಾಡಿರ್ತಂಥದ್ದು ಬಹಳ ಒಂದು ಅವಶ್ಯ ಇತ್ತು, ಬಹಳ ಮುಖ್ಯವಾದಂಥದ್ದು. ಈ ಪತ್ರಿಕಾ ರಂಗ ಅಂತಕ್ಕಂಥದ್ದು ಇದು ಇವತ್ತು ನಿನ್ನೆದಲ್ಲ. ಸ್ವತಂತ್ರ ಪಡೆಯೋದಕ್ಕಿಂತ ಮುಂಚೆ ಸ್ವತಂತ್ರ ಹೋರಾಟದಲ್ಲಿ ಕೂಡ ಪತ್ರಿಕೆಗಳು ಬಹಳ ಒಂದು ಈ ಸ್ವತಂತ್ರ ಕೊಡಿಸ್ಲಿಕ್ಕೆ ಬಹಳ ಒಂದು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡ್ಯಾವ ಅವತ್ತಿನಿಂದ. ಮತ್ತು ನಂತರ ಸ್ವತಂತ್ರ ನಂತರನೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ವಿರೋಧ ಪಕ್ಷವಾಗಿ ಮಾಧ್ಯಮ ಇರಬೇಕು ಅಂತಕ್ಕಂಥ ಮಾತು. ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮಾಧ್ಯಮದ ಪತ್ರಿಕಾ ರಂಗದ ಮಾನ್ಯರಿದ್ರು. ಈಗ ಪಿ ಲಂಕೇಶ್ ಮತ್ತು ದೊಡ್ಡ ದೊಡ್ಡ ಹೇಳಕ ಹೆಸರುಗಳದಾವ. ಅವರೆಲ್ಲ ಸರ್ಕಾರವನ್ನು ತೆಗೆದುಹಾಕುವಂಥ ಮಟ್ಟದಲ್ಲೂ ಕೂಡ ಪ್ರಭಾವಶಾಲಿಗಳಾಗಿದ್ರು.